ಈಗ ಬರ್ತಿರೋಂಥ ಮತ್ತೊಂದು ಅಪ್ಡೇಟ್. ರೇಣುಕಾ ತಂದೆ ಜೂನ್ 11ರಂದು ಬಾಡಿ ಗುರುತಿಸಿದ್ದಾರೆ. ಅಲ್ಲಿ ಅವರ ಹೇಳಿಕೆ ದಾಖಲು ಮಾಡಲಾಗುತ್ತೆ. ರೇಣುಕಾ ಕಿಡ್ನ್ಯಾಪ್ಗೆ ಯಾವುದೇ ಸಾಕ್ಷ್ಯ ಇಲ್ಲ. ದರ್ಶನ್ ಪರ ಸಿ.ವಿ. ನಾಗೇಶ್ ಪ್ರಬಲವಾದ ಆ ಮೂಲಕ ದರ್ಶನ್ ಅವರನ್ನು ಉಳಿಸುವುದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ನೋಡಿ, 4 ಪಾಯಿಂಟ್ಗಳು ಅವರು ಹೇಳ್ತಾ ಇರುವಂಥದ್ದು. ಒಂದು, ಆರ್ ನಗರದಲ್ಲಿ ಕೊಲೆ ಆಯಿತು, ಹೆಣ ಸಿಕ್ಕಿದ್ದಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ. ಹೆಂಗೆ ಸಿಕ್ತು, ಅಲ್ಲಿ ಯಾಕೋಯ್ತು, ಇವರೇ ಕೇಳ್ತಿರೋದು ಜಡ್ಜಿಗೆ. ಆಮೇಲೆ ಇಲ್ಲಿ ಕಿಡ್ನ್ಯಾಪ್ ಕೇಸ್ ಎಲ್ಲಿದೆ, ಕೊಲೆ ಇವರು ಮಾಡಿದ್ದಾರೆ ಅಂತ ಎಲ್ಲಿದೆ, ಟೈಮಿಂಗ್ ಎಲ್ಲಿದೆ, ಇಲ್ಲ. ಇದು 355 ಮತ್ತು 200ನಲ್ಲಿ IPC ಸೆಕ್ಷನ್ನಲ್ಲಿ ಜಾಮೀನು ಕೊಡಬಹುದಾದಂಥ ಕೇಸು. ಆಮೇಲೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿನೇ ಇಲ್ಲ. ರೇಣುಕಾ ಸ್ವಾಮಿ ಸತ್ತೋಗಿರೋ ಟೈಮ್ ಪೊಲೀಸರಿಗೆ ಗೊತ್ತಿಲ್ಲ. ವರದಿ ಬಂದ ನಂತರ, ಅಂದರೆ FSL ವರದಿ ಬಂದ್ರೆ ನಿಮ್ಗೆ ಗೊತ್ತಾಗಿರೋದು. ಹಾಗಾಗಿ ಇದೊಂದು ರೀತಿಯಲ್ಲಿ ಅಸಹಜ ಸಾವು, ಬೇಲ್ ಕೊಟ್ಬಿಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಈಗ ಬರ್ತಿರುವಂಥ ಮತ್ತೊಂದು ಅಪ್ಡೇಟ್. ಊಟಕ್ಕೆ ಹೋಗ್ತೀನಿ ಅಂತ ರೇಣುಕಾ ಫೋನ್ ಮಾಡಿದ್ದಾರೆ. ರಾತ್ರಿ ತಡವಾಗಿ ಬರುವುದಾಗಿ ಹೇಳಿದ್ದಾರೆ. ಮಗ ಕೆಲಸಕ್ಕೆ ಹೋಗಿದ್ದ ಅಂತ ಅಪ್ಪ ಹೇಳಿದ್ದಾರೆ. ಅಲ್ಲಿ ಏನು ಕಿಡ್ನ್ಯಾಪ್ ಆಗಿಲ್ಲ ಅಂತ ಹೇಳ್ತಿರೋದು. ರಾತ್ರಿ ತಡವಾಗಿ ಬರುವುದಾಗಿ ಆಲ್ರೆಡಿ ಹೇಳಿದ್ದ. ಹಾಗಾಗಿ ಇಲ್ಲಿ ಕಿಡ್ನ್ಯಾಪ್ ಇಲ್ಲ. ಕೆಲಸದ ವಿಚಾರವಾಗಿ ಹೋಗಿದ್ದೇನೆ ಬೆಂಗಳೂರಿಗೆ ಅಂತ ತಂದೆಗೆ ಹೇಳಿದ್ದಾನೆ ಅಂತ. ನೋಡಿ, ರಾಜರಾಜೇಶ್ವರಿ ನಗರದಲ್ಲಿ ಈ ಪ್ರಕರಣ ಆಯಿತು. ಶವ ಸಿಕ್ಕಿದ್ದು ಕಾಮಾಕ್ಷಿ ಪಾಳ್ಯದಲ್ಲಿ. ಹೆಂಗೆ ಹೇಳ್ತೀರಿ ದರ್ಶನ್ ಮಾಡಿದ್ದಾರೆ ಅದನ್ನು ಅಂತ ಕೇಳ್ತಾರೆ. ಅಂದರೆ ದರ್ಶನ್ ಒಂದು ವೇಳೆ ಅದನ್ನು ಮಾಡಿದ್ದಿದ್ರೆ, ಅದರ ಟೀಮ್ ಮಾಡಿದ್ದಿದ್ರೆ ಆರ್ ನಗರದಲ್ಲಿ ಸಿಗಬೇಕಿತ್ತಲ್ಲ. ಯಾವುದೋ ಸೆಕ್ಯೂರಿಟಿ ಗಾರ್ಡ್ ಒಂದು ಮಾಹಿತಿ ಕೊಟ್ಟಿದ್ದಾರೆ, ಅಪರಿಚಿತ ವ್ಯಕ್ತಿ ಅಂತೇಳಿ. ಅದನ್ನು ಅಸಹಜ ಸಾವು ಅಂತ ಹಾಕಬೇಕಾಗಿತ್ತು. ಅದನ್ನು ದರ್ಶನ್ ಮೇಲೆ ಹಾಕಿದ್ದಾರೆ. ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಆಗೇ ಇಲ್ಲ, ಅವನ ಕೆಲಸದ ಮೇಲೆ ಬಂದಿರೋದು. ಕಿಡ್ನ್ಯಾಪ್ ಅಲ್ವೇ ಅಲ್ಲ. ಕಿಡ್ನ್ಯಾಪ್ ಆಗಿದ್ದಿದ್ರೆ ಆತ ಅಲ್ಲಿ ಒಂದು ಯೂನಿಫಾರ್ಮ್ ಹಾಕಿರ್ತಾನೆ, ಅದರಲ್ಲೇ ಬರಬೇಕಿತ್ತಲ್ವಾ. ಹಂಗೆ ಬರಲಿಲ್ಲ. ಅವ ರೆಗ್ಯುಲರ್ ಬಟ್ಟೆಯಲ್ಲೇ ಬಂದಿದ್ದಾನೆ. ರೇಣುಕಾ ಸ್ವಾಮಿ ಕೆಲಸದ ಯೂನಿಫಾರ್ಮಲ್ಲಿ ಬಂದಿದ್ರೆ ಅರ್ಧದಿಂದ ಕರ್ಕೊಂಬಂದಿದ್ರು ಅಂತ ಹೇಳ್ಬೋದಾಗಿತ್ತು. ಆದರೆ ಹಂಗಾಗಿಲ್ಲ. ಆಮೇಲೆ ಅಪ್ಪನಿಗೂ ಹೇಳಿದ್ದಾನೆ, ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ರಾತ್ರಿ ಆಗತ್ತೆ ಅಂತ ಆಲ್ರೆಡಿ ಹೇಳಿದ್ದಾನೆ. ಮತ್ತೆ ಕಿಡ್ನ್ಯಾಪ್ ಹೆಂಗಾಗತ್ತೆ? ಕಿಡ್ನ್ಯಾಪ್ ಆದರೆ ಅದು ಯಾವುದು ಇರಬಾರ್ದಿತ್ತು ಅಂತ ಇವರ ವಾದ. ಬಹಳ ಜೋರಾಗಿ ವಾದ ಮಂಡನೆ ಆಗ್ತಾ ಇದೆ. ಈಗ ಇದಕ್ಕೆ ಪ್ರತಿವಾದವನ್ನು ಏನು ಮಾಡ್ತಾರೆ ಪ್ರಸನ್ನ ಕುಮಾರ್ ಅನ್ನುವಂಥ ಕುತೂಹಲ ಇದೆ. ನಾಗೇಶ್ ಹೇಳ್ತಾ ಇರೋದು, ಯಾವ ಕಿಡ್ನ್ಯಾಪ್ ರೀ? ಕಿಡ್ನ್ಯಾಪ್ ಅಲ್ಲ ಇದು. ಎಲ್ಲಿ ಕಿಡ್ನ್ಯಾಪು? ಕಿಡ್ನ್ಯಾಪ್ ಅಂದರೆ ಗೊತ್ತಿರಬಾರ್ದಪ್ಪ. ಈಗ ಕಿಡ್ನ್ಯಾಪ್ ಅಂದರೆ ಹೆಂಗೆ? ಅವನು ಮೆಡಿಕಲಲ್ಲಿದ್ದ, ಯೂನಿಫಾರ್ಮ್ ಹಾಕ್ಕೊಂಡಿದ್ದ, ಅಲ್ಲಿಂದ ಎತ್ತಾಕೊಂಬಂದ್ರೆ ಅದು ಕಿಡ್ನ್ಯಾಪು. ಅವೇನೋ ಹಾಕಿರಲಿಲ್ಲ, ಅವನಿಗೆ ಗೊತ್ತಿತ್ತು ನಾನು ಫ್ರೆಂಡ್ಸ್ಗಳ ಜೊತೆ ಹೋಗ್ತಾ ಇದ್ದೀನಿ ಅಂತೇಳಿ. ಅಪ್ಪನಿಗೆ ಫೋನ್ ಮಾಡಿದ್ದಾನೆ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಪ್ಪ, ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಂತೇಳಿ. ಕಿಡ್ನ್ಯಾಪ್ ಹೆಂಗಾಗತ್ತೆ? ಅದಾದ ನಂತರ ರಾತ್ರಿ ತಡವಾಗಿ ಬರ್ತೇನೆ ಅಂತ ಹೇಳಿದ್ದಾನೆ, ಅದು ಹೆಂಗಾಗತ್ತೆ? ಇದೆಲ್ಲ ಹೇಳಿ ನೋಡಿ, ರೇಣುಕಾ ಸ್ವಾಮಿಯನ್ನು ಬಲವಂತವಾಗಿ ಕರ್ಕೊಂಡು ಹೋಗಿಲ್ಲ. ಹಾಗಾಗಿ ಅದು ಕಿಡ್ನ್ಯಾಪ್ ಅಲ್ಲವೇ ಅಲ್ಲ. ಅಪ್ಪನಿಗೂ ಗೊತ್ತಿತ್ತು, ಆಮೇಲೆ ಅವನಿಗೂ ಗೊತ್ತಿತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಕಿಡ್ನ್ಯಾಪ್ ಅಲ್ಲ. ಭಾಳ ಕುತೂಹಲ ಮೂಡಿಸ್ತಾ ಇದೆ ಸಿ.ವಿ. ನಾಗೇಶ್ ವಾದ. ಯಾಕಂದರೆ ಇಲ್ಲಿ ತನಕ ಹೌದು ಇವರೇ ಮಾಡಿದ್ದಾರೆ ಅಂತ ಹೇಳುವಾಗ, ಈಗ ಇಲ್ವೇ ಇಲ್ಲ ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ಅಚ್ಚರಿ ಆಗುತ್ತೆ. ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು
ಬಹಳ ಕುತೂಹಲ ಮೂಡ್ತಾ ಇದೆ. ಎರಡು ಮೂರು ಪಾಯಿಂಟ್ಗಳನ್ನು ಹೇಳ್ತಾ ಇದ್ದಾರೆ. ಒಂದು, ರಾಜರಾಜೇಶ್ವರಿ ನಗರದಲ್ಲಿ ಕೊಲೆ ಆಗಿದ್ದು, ಹೆಣ ಸಿಕ್ಕಿದ್ದು ಕಾಮಾಕ್ಷಿ ಪಾಳ್ಯದಲ್ಲಿ. ನೀವು ದರ್ಶನ್ ಮೇಲೆ ಹೆಂಗೆ ಹೇಳ್ತೀರಿ? ಆಮೇಲೆ 3 ಯಾಕೆ ಹಾಕಿದ್ದಾರೆ? ಇದೊಂದು ಅಸಹಜ ಸಾವು ಅಂತ ಹಾಕ್ಬೋದಾಗಿತ್ತು. ಮಾಹಿತಿ ಕೊಟ್ಟಿದ್ದು ಒಬ್ಬ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಂದು ಕಂಪ್ಲೇಂಟ್ ಕೊಟ್ಟಾಗ ನೀವು ಯಾವ ರೀತಿ ಕೇಸ್ ಹಾಕಬೇಕಾಗಿತ್ತು? ಅಸಹಜ ಸಾವು ಅಂತೇಳಿ. ಇದನ್ನು 301 ಅಂತ ಹೆಂಗೆ ಕೊಲೆ ಅಂತ ಹೆಂಗೆ ಹಾಕಿದ್ರಿ? ಆಮೇಲೆ ಅವ್ರನ್ನ ಕಿಡ್ನ್ಯಾಪ್ ಮಾಡಿದ್ರಿ ಅಂತ. ಎಲ್ಲಿದೆ ಕಿಡ್ನ್ಯಾಪು? ಕಿಡ್ನ್ಯಾಪ್ ಆಗೇ ಇಲ್ಲ, ಹಾಗಾಗಿ ಬೇಲ್ ಕೊಡಿ. ಓಕೆ, ಇದರ ಜೊತೆಗೆ ಹೈಕೋರ್ಟ್ನಲ್ಲಿ ದುರ್ಗಾ ಬಾರ್ ವಿಷಯ ಪ್ರಸ್ತಾಪ ಆಗುತ್ತೆ. ಯಾಕಂದರೆ ದುರ್ಗಾ ಬಾರ್ನಲ್ಲಿ ಕುಡಿಸಿದ್ರು ಅಂತಿತ್ತಲ್ಲ, ದುರ್ಗಾ ಬಾರ್ನಲ್ಲಿ ಪೇಮೆಂಟ್ ಮಾಡಿದ್ರು ರೇಣುಕಾ ಸ್ವಾಮಿ. ನೋಡಿ, ಫೋನ್ಪೇ ಮೂಲಕ 640 ರೂಪಾಯಿ ಕೊಟ್ಟಿದ್ದಾರೆ. ಈಗ ಒಬ್ಬನನ್ನು ಎತ್ತಾಕೊಂಬಂದ್ರೆ ಅವನು ಕೊಡ್ತಾನಾ? ಇಲ್ಲ. ಹಾಗಾಗಿ ಇದು ಅಲ್ವೇ ಅಲ್ಲ, ಏನು ಕಿಡ್ನ್ಯಾಪ್ ಅಲ್ವೇ ಅಲ್ಲ. ಅವನೇ ಎಣ್ಣೆಗೆ ದುಡ್ಡು ಕೊಟ್ಟಿದ್ದಾನೆ. ದುರ್ಗಾ ಬಾರಲ್ಲಿ 640 ರೂಪಾಯಿ ಕೊಟ್ಟಿದ್ದಾನೆ. ಹೆಂಗಾಗತ್ತೆ ಅಂತೇಳಿ ವಾದ ಮಂಡಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಆಗೇ ಇಲ್ಲ. ಅವನು ಕೆಲಸಕ್ಕೆ ಹೋಗ್ತೀನಿ ಅಂತೇಳಿ ಅಪ್ಪನಿಗೂ ಹೇಳಿದ್ದಾನೆ. ರಾತ್ರಿ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾನೆ. ಜೊತೆಗೆ ರೇಣುಕಾರನ್ನ ಬಲವಂತ ಕರ್ಕೊಂಡು ಹೋಗಿರಲಿಲ್ಲ. ಯಾಕಂದ್ರೆ ಅವನು ಮೆಡಿಕಲ್ ಕೆಲಸ ಮಾಡ್ತಾ ಇದ್ದ. ಅಲ್ಲೊಂದು ಯೂನಿಫಾರ್ಮ್ ಇದೆ, ಯೂನಿಫಾರ್ಮ್ ಹಾಕೊಂಡು ಬಂದಿಲ್ಲ. ಅವ ಆರಾಮಾಗಿರೋ ಬಟ್ಟೆ ಹಾಕೊಂಡೇ ಬಂದಿದ್ದಾನೆ. ಫ್ರೆಂಡ್ಸ್ಗಳ ಜೊತೆ ಬಂದಿದ್ದಾನೆ. ದುರ್ಗಾ ಬಾರ್ಗೆ ಹೋಗಿದ್ದಾರೆ. ದುರ್ಗಾ ಬಾರಲ್ಲಿ ಆರಾಮಾಗಿ ಎಣ್ಣೆ ಹೊಡೆದು ಇವನೇ ದುಡ್ಡು ಕೊಟ್ಟಿದ್ದಾನೆ. ಕಿಡ್ನ್ಯಾಪ್ ಆದರೆ ಇವನು ಕೊಡ್ತಾನಾ ಅಂತೆಲ್ಲ ವಾದ ಮಂಡಿಸ್ತಾ ಇದ್ದಾರೆ. ಎಂಥ ವಾದ ನೋಡಿ. ಕಿಡ್ನ್ಯಾಪೇ ಆಗಿಲ್ಲ. ಆಗಿದ್ರೆ ಭಾಳ ಆಶ್ಚರ್ಯ ಮೂಡಿಸ್ತಾ ಇದೆ. ಕಿಡ್ನ್ಯಾಪ್ ಅಲ್ವಾ ಆಗಿದ್ರೆ? ಇದನ್ನ ಕೌಂಟರ್ ಮಾಡಬೇಕಾಗಿರೋದು ಪ್ರಸನ್ನ ಕುಮಾರ್ ಈಗ ಹೇಳ್ಬೋದು ಅದಕ್ಕೆ ತಕ್ಕ ಹಾಗೆ. ಅದಾದ ನಂತರ ಅದಕ್ಕೆ ಬೇಲ್ ಕೊಡಬೇಕಾ ಕೊಡಬಾರ್ದಾ ಇಲ್ಲ ಅನ್ನೋದು ಈಗ ಕೆಲವು ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈಗ ವೆಯ್ಟ್ ಮಾಡ್ತಾ ಇರಿ. ರೇಣುಕಾ ತಂದೆ ಬಾರ್ ಕ್ಯಾಶಿಯರ್ ಹೇಳಿಕೆ ಎಲ್ಲ ಪ್ರಸ್ತಾಪ ನೋಡಿ. ತಂದೆ ಗೊತ್ತಿತ್ತು, ಆಮೇಲೆ ಬಾರಲ್ಲಿ ಇವನೇ ದುಡ್ಡು ಕೊಟ್ಟಿದ್ದ. ಅವನು ಕಿಡ್ನ್ಯಾಪ್ ಆಗಿದ್ರೆ ಅವನು ಕೊಡ್ತಾ ಇದ್ದ. ಆಮೇಲೆ ಅವನು ಯೂನಿಫಾರ್ಮ್ ಹಾಕಿರಲಿಲ್ಲ. ಆಲ್ರೆಡಿ ಅವನಿಗೆ ಗೊತ್ತಿತ್ತು ನಾನು ಫ್ರೆಂಡ್ಸ್ಗಳ ಜೊತೆ ಹೋಗ್ತೀನಿ ಅಂತೇಳಿ. ನಾನು ರಾತ್ರಿ ಲೇಟಾಗಿ ಬರ್ತೇನೆ ಅಂತ ತಂದೆಗೆ ಹೇಳಿದ್ದಾನೆ. ಸೊ ಹಾಗಾಗಿ ಕಿಡ್ನ್ಯಾಪ್ ಹೆಂಗಾಗುತ್ತೆ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ.